ನಮಸ್ಕಾರ. ಭಕ್ತಿ ಮಾರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ವೈಷ್ಣೋದೇವಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಮ್ಮು ಮತ್ತು ಕಾಶ್ಮೀರದಲ್ಲ ಕಾಟ್ರದಲ್ಲಿರುವಂತಹ ಕ್ಷೇತ್ರವೇ ವೈಷ್ಣೋದೇವಿ. ವೈಷ್ಣೋದೇವಿ ಅಂದರೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ. ಇವರು 3 ಜನ ಸೇರಿ ಬಂದಂಥ ಅಂಶವೇ ವೈಷ್ಣೋದೇವಿ. ವೈಷ್ಣೋದೇವಿಯು ವಿಷ್ಣುವಿನ ಪರಮ ಭಕ್ತೆ. ಒಮ್ಮೆ ರಾಮನು ಸೀತೆಯನ್ನು ಹುಡುಕಿಕೊಂಡು ಹೋದಾಗ ವೈಷ್ಣೋದೇವಿಯನ್ನು ಕಂಡು ವೈಷ್ಣೋದೇವಿಯು ರಾಮ, ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ರಾಮನಿಗಾಗಿ ಅಘೋರ ತಪಸ್ಸನ್ನು ಮಾಡ್ತಾರೆ ವೈಷ್ಣೋದೇವಿಯು. ಅದಕ್ಕೆ ರಾಮ ಹೇಳ್ತಾರೆ, ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥ. ಮುಂದಿನ ಕಲ್ಕಿ ಅವತಾರದಲ್ಲಿ ಕುದುರೆ ಮೇಲೆ ಬಂದು ನಾನು ನಿನ್ನನ್ನು ಮದುವೆ ಆಗ್ತೇನೆ. ಅಲ್ಲಿವರೆಗೂ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುತ್ತಾ, ಇಲ್ಲಿ ಬರುವ ಭಕ್ತರುಗಳಿಗೆ ಒಳಿತನ್ನು ಮಾಡುತ್ತಾ, ಭಕ್ತರ ರಕ್ಷಣೆಗಾಗಿ ನಿಂತು ಇರಬೇಕು, ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಹೊರಡುತ್ತಾರೆ. ರಾಮನ ಆಜ್ಞೆಯಂತೆ ವೈಷ್ಣೋದೇವಿಯೇ ಇವತ್ತಿಗೂ ಸಹ ಭಕ್ತರ ರಕ್ಷಣೆಯನ್ನು ಮಾಡುತ್ತಾ, ರಾಮನ ಧ್ಯಾನದಲ್ಲಿ ರಾಮನ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಅದರಂತೆಯೇ ವೈಷ್ಣೋದೇವಿ ಕ್ಷೇತ್ರದಲ್ಲಿ ಯಾರೇ ಯಾತ್ರಿಕರು ಹೋದರೂ ಸಹ, ಅದರಲ್ಲೂ 10 ವರ್ಷ ಒಳಗಿನ ಮಕ್ಕಳನ್ನು ಕಂಡ್ರೆ ಮಾತಾ ವೈಷ್ಣೋದೇವಿ ಅಂತಲೇ ನಂಬ್ತಾರೆ. ಅವರಿಗೆ ಏನಾದರೂ ಕೊಟ್ಟು ನಮಸ್ಕಾರ ಮಾಡುವ ಪದ್ಧತಿಯನ್ನು ಇವತ್ತಿಗೂ ಸಹ ರೂಢಿಯಲ್ಲಿ ಇದೆ. ಭಾರತದಲ್ಲಿ 9 ಶಕ್ತಿ ಪೀಠಗಳಲ್ಲಿ ಇದು ಸಹ ಒಂದು. ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ಶೃಂಗೇರಿ ಶಾರದಾಂಬ, ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ, ಮೈಸೂರು ಶ್ರೀ ಚಾಮುಂಡೇಶ್ವರಿ, ಶೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ಮತ್ತು ಕಾಟ್ರಾದ ವೈಷ್ಣೋದೇವಿ ಅತ್ಯಂತ ಶಕ್ತಿಯ ಪೀಠವನ್ನಾಗಿ ಇದೆ. ಇವತ್ತಿಗೂ ಸಹ ವೈಷ್ಣೋದೇವಿಯು ಅಲ್ಲಿಯ ಭಕ್ತರಿಗೆ ಒಳಿತನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಸಹ ನವರಾತ್ರಿ ಸಂದರ್ಭದಲ್ಲಿ ರಾಮಾಯಣವನ್ನು ಪಾರಾಯಣ ಮಾಡ್ತಾರೆ. ಅದರಂತೆಯೇ 9 ಜನ ಹೆಣ್ಣು ಮಕ್ಕಳನ್ನು ಕರೆದು ನವರಾತ್ರಿಯಲ್ಲಿ ಅವರ ಕಾಲನ್ನು ತೊಳೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಕೈಯಲ್ಲಿ ಆಶೀರ್ವಾದ ಮಾಡಿಸಿಕೊಳ್ಳುವ ಪದ್ಧತಿ ಇಂದಿಗೂ ಸಹ ಇದೆ. ಆ 9 ಜನ ಹೆಣ್ಣು ಮಕ್ಕಳಲ್ಲಿ ಒಂದು ಹುಡುಗಿ ವೈಷ್ಣೋದೇವಿಯ ಆಗಿ ಹೋಗಿಯೇ ಹೋಗ್ತಾಳೆ ಅನ್ನೋ ಒಂದು ನಂಬಿಕೆ. ನಮ್ಮ ಮನೆಗೆ ವೈಷ್ಣೋದೇವಿ ಒಂದು ರೂಪದಲ್ಲಿ ಬಂದೇ ಬರ್ತಾಳೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಜನರಿಗೆ ಇದೆ. ನಿಜಕ್ಕೂ ಇವತ್ತಿಗೂ ಸಹ ವೈಷ್ಣೋದೇವಿಯ ಒಂದು ಶಕ್ತಿ ಅಪಾರ. ಎಷ್ಟು ಜನರನ್ನು ರಕ್ಷಣೆ ಮಾಡುತ್ತಾ, ಏನೇ ಕೇಳಿದ್ರು ಕಲಿಯುಗದಲ್ಲಿ ಕಾಮಧೇನು ಆಗಿ ಎಲ್ಲ ಭಕ್ತರು ಕೇಳಿದಂಥ ವರಗಳನ್ನು ನೀಡುತ್ತಾ, ಭಕ್ತರಿಗೆ ಒಳಿತನ್ನು ಮಾಡುತ್ತಾ, ಇಂದಿಗೂ ಸಹ ತಾಯಿ ರಾಮನ ಧ್ಯಾನದಲ್ಲಿ ರಾಮನಿಗಾಗಿ ಕಾಯ್ತಾ ಇರುವಂತಹ ಸ್ಥಳವೇ ವೈಷ್ಣೋದೇವಿ. ನಿಜಕ್ಕೂ ಮನುಷ್ಯನಾದವನು ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಈ ಶಕ್ತಿಪೀಠಕ್ಕೆ ಭೇಟಿ ಕೊಟ್ಟರೆ ಬಹಳ ಪುಣ್ಯ ಅಂತ ಹೇಳುತ್ತೆ ಸನಾತನ ಧರ್ಮ. ಜೈ ಮಾತಾದಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ವಿಷಯದೊಂದಿಗೆ.